ಇದು ಅನ್ಯಾಯ ಸರ್, ಇದು ಅನ್ಯಾಯ. ನನಗೆ ಅನ್ಯಾಯದ ಬಗ್ಗೆ ಹೇಳ್ಕೊಡಕ್ ಬರ್ತೀಯ? ಇಷ್ಟು ದಿನ ನೀನು ಮಾಡಿದ್ದು ನ್ಯಾಯನಾ? ಸರ್ ಅದು ನಾನು ಯಾವ ತಪ್ಪು ಇಲ್ಲ ಸರ್. ಪ್ಲೀಸ್ ಸರ್ ನನ್ನ ಬಿಟ್ಬಿಡಿ ಸರ್, ನನ್ನ ಬಿಟ್ಬಿಡಿ. ಮರ್ಯಾದೆಯಿಂದ ಹೇಳ್ತಾ ಇದ್ದೀನಿ, ಆ ಫೋನಲ್ಲಿರೋ ರಂಜಿತ್ ಆಡಿಯೋ ಕ್ಲಿಪ್ಸ್ನ ಡಿಲೀಟ್ ಮಾಡು, ಈಗಲೇ ಮಾಡು. ಹಾಂ ಸರ್. ಸರ್ ಡಿಲೀಟ್ ಮಾಡ್ತೀನಿ ಅಂತ ಹೇಳಿದ್ನಲ್ಲ ಸರ್. ಸರ್ ಏನು ಮಾಡ್ತಾ ಇದ್ದೀರಿ ಸರ್? ಮಗನೇ, ಇನ್ನೊಂದ್ಸಲ ಹುಡುಗಿ ತಂಟೆ ಅಥವಾ ರಂಜಿತ್ ತಂಟೆಗೆ ಬಂದರೆ ಗೊತ್ತಲ್ಲ, 10 ವರ್ಷ ಗಾಂಜಾ ಕೇಸು. ಸರ್ ಪ್ಲೀಸ್ ಸರ್, ಪ್ಲೀಸ್ ಸರ್, ಆ ಥರ ಮಾಡಬೇಡಿ ಸರ್. ಬೇಡ ಸರ್, ನಾನು ಯಾವತ್ತೂ ಅವ್ರ ತಂಟೆಗೆ ಹೋಗಲ್ಲ ಸರ್. ಮಾಡದೇ ಇದ್ರೆ ನಿನಗೆ ಒಳ್ಳೇದು. ಬನ್ನಿ. ಸರ್ ಸರ್ ನನ್ನ ಫೋನ್ ಸರ್, ನಾನು ಡಿಲೀಟ್ ಮಾಡ್ತಿದ್ದೀನಲ್ಲ ಸರ್. ಸರ್ ಸರ್ ನೋಡಿದ್ರ, ರಂಜಿತ್ ಅವ್ರ ತಂದೆ ಬಂದಿರೋ ವಿಷಯನ ಹೇಳಲೇ ಇಲ್ಲ. ಗೇಟಲ್ಲೇ ಬೈದು ಕಳಿಸಿದ್ದಾರೆ. ಮಾವ, ಯಾಕೆ ಇಷ್ಟೊಂದು ಗಂಭೀರವಾಗಿದ್ದೀರಾ ಇಬ್ರು? ಇತ್ತೀಚೆಗೆ ನೀವು ತುಂಬಾ ವಿಚಿತ್ರವಾಗಿ ವರ್ತಿಸ್ತಾ ಇದ್ದೀರಾ. ನಾನಾ ಏನು ಮಾಡಿದೆ ಅತ್ತೆ ಅಂಥದ್ದು? ಅನುಷ್ಕಾ ಎದುರುಗಡೆ ನಿಮ್ಮ ತಂದೆನ ಬೈದಿದ್ದಕ್ಕೆ ಆರತಿ ಅವರು ಅಪ್ಸೆಟ್ ಆಗಿದ್ದಾರೆ. ಯಾಕತ್ತೆ? ಅದರಲ್ಲಿ ಅಪ್ಸೆಟ್ ಆಗುವಂಥದ್ದು ಏನಿದೆ? ಏನಿದೆ ಅಂತ ಕೇಳ್ತಾ ಇದ್ದೀರಲ್ಲ, ಅನುಷ್ಕನ್ ಎದುರುಗಡೆ ನಿಮ್ಮ ತಂದೆ ಜೊತೆ ನೀವು ಆ ಥರ ಮಾತಾಡಬಾರ್ದಾಗಿತ್ತು. ಆದಿತ್ಯನೇ ತನ್ನ ನಡವಳಿಕೆನ ಬದಲಾಯಿಸ್ಕೊಂಡಿದ್ದಾನೆ, ಆದರೆ ನೀವ್ಯಾಕೆ ಈ ರೀತಿ ವರ್ತಿಸ್ತಾ ಇದ್ದೀರಾ? ಜಗಳ ಆ್ಯಕ್ಚುಲಿ ಅವ್ರು ಕಾಯ್ತಾ ಇರೋದು ಅದಕ್ಕೇನೆ. ಹಾಗಿದ್ಮೇಲೆ ಆ ರೀತಿ ಎಲ್ಲ ಮಾತಾಡಿ ಅವ್ರನ್ನ ಯಾಕೆ ಕೆರಳಿಸಿದ್ರಿ? ಇಲ್ಲ ಅತ್ತೆ, ಅವ್ರನ್ನ ಕೆರಳಿಸೋ ಉದ್ದೇಶ ನನಗಿರಲಿಲ್ಲ. ಅವ್ರ ಬಗ್ಗೆ ಆ ಥರ ಹೇಳೋದು ಅನಿವಾರ್ಯ ಆಗಿತ್ತು, ಅದಕ್ಕೆ ಹೇಳಿದೆ. ಏನಂತ ಅನಿವಾರ್ಯ? ಒಂದು ಕ್ಷಣ ಯೋಚನೆ ಮಾಡಿ ಮಾವ, ಅನುಷ್ಕಾಳ ದೃಷ್ಟಿಲಿ ಈ ಮನೆ ಹೇಗಿದೆ ಅಂತ. ಅವಳು ಇಲ್ಲಿಗೆ ಬಂದಾಗಿಂದ ಅವಳು ನೋಡಿರೋದು ಏನು ಗೊತ್ತಾ? ದೇವರಂತ ಮಾವ, ದೇವತೆ ಅಂತ ಅತ್ತೆ, ರಾಮ ಲಕ್ಷ್ಮಣರ ಥರ ಆದಿ ಆರ್ಯ, ನಿಮ್ಗಳ ಮಧ್ಯೆ ಹನುಮಂತನ ಥರ ನಾನು. ಒಟ್ನಲ್ಲಿ ನಮ್ಮದು ಒಂದು ಆದರ್ಶವಾದ ಕೂಡು ಕುಟುಂಬ. ಅವಳು ಪುಸ್ತಕ ಬರೆಯೋದಕ್ಕೆ ಆಯ್ಕೆ ಮಾಡ್ಕೊಂಡಿದ್ದು ಈ ಮನೆಯೇ. ನಾಳೆ ದಿವಸ ಪುಸ್ತಕ ಬಿಡುಗಡೆ ಆದರೆ 100 ಕುಟುಂಬ, 1000 ಕುಟುಂಬ ಪುಸ್ತಕನ ಓದ್ತಾರೆ. ಗಂಡ ಹೆಂಡತಿ ಅಂದರೆ ಸೂರ್ಯ ಆರ್ತಿ ಥರ ಇರಬೇಕು, ಅಣ್ಣ ತಮ್ಮ ಅಂದರೆ ರಾಮ ಲಕ್ಷ್ಮಣರ ಥರ ಇರಬೇಕು ಅಂತ ಮಾತಾಡ್ಕೋತಾರೆ. ಒಡಗೆ ಹುಟ್ಟಿದ್ರೂ ಒಡಗೆ ಹುಟ್ಟಿ ಬಿರುಕು ಬಿಟ್ಟು ಒಡೆದು ಹೋಗಿರೋ 1000 ಕುಟುಂಬಗಳಿವೆ. ಅವರೆಲ್ಲರೂ ನಿಮ್ಮ ಪುಸ್ತಕನ ಓದಿ ತಮ್ಮ ಬದುಕಿನಲ್ಲಾಗಿರೋ ತಪ್ಪುಗಳನ್ನ ಸರಿ ಮಾಡ್ಕೋಬೇಕು. ಅದು ನನ್ನ ಆಸೆ, ನಿಮಗೂ ಚೆನ್ನಾಗಿ ಗೊತ್ತದು. ಅದನ್ನೇ ಮನಸ್ಸಿನಲ್ಲಿ ಇಟ್ಕೊಂಡು ಯೋಚನೆ ಮಾಡ್ತಾ ಇದ್ದೀಯಾ? ಮೊದಲು ಅದರಿಂದ ಹೊರಗಡೆ ಬಾ. ನಾನೇನು ಯೋಚನೆ ಮಾಡ್ತಿಲ್ಲ ಅಜ್ಜಿ. ನಿನ್ನ ಚಿಕ್ಕ ಮಗುವಿಂದ ನೋಡ್ತಾ ಇದ್ದೀನಿ. ಯಾವುದಾದ್ರೂ ಯೋಚನೆಯಿಂದ ಹೊರಗಡೆ ಬಂದೆ ಅಂತ ನೀನು ಮಾತು ಹೇಳಿದ್ರು ನಿನ್ನ ಮನಸ್ಸೆಲ್ಲ ಅದರಲ್ಲೇ ಇರುತ್ತೆ. ಅದಿತಿ, ಯಾವುದ್ರ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಶ್ರೀಚಕ್ರ ನಮ್ಮ ಕೈವಶವಾದ್ರೆ ಇಡೀ ಜಗತ್ತೇ ನಮ್ಮ ಪಾಳೆ ಪಟ್ಟೆ. ನಾವಿದೀವಲ್ಲ, ನೀವು ಯಾಕೆ ಚಿಂತೆ? ನಮ್ಮ ಆಸೆಗಳೆಲ್ಲ ಪೂರೈಸುತ್ತೆ. ಅದಕ್ಕೆ ನಾನು ಹೇಳಿದ್ದು ನಮ್ಮ ಜೊತೆ ಕೈ ಜೋಡಿಸು ಅಂತ. ವೆಜ್ ಖಾರ ಬಾತ್ ಮಾಡುವ ವಿಧಾನ: ಒಂದು ಬಾಣಲಿಗೆ ತುಪ್ಪ, ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ, ಗೋಡಂಬಿ ಹಾಕಿ ಹುರಿದು ಕರಿಬೇವು, ಬಾಡಿಗೆ ಮೆಣಸಿನಕಾಯಿ, ಕ್ಯಾರೆಟ್, ಬಟಾಣಿ, ಟೊಮ್ಯಾಟೊ, ಕಲ್ಲುಪ್ಪು, ಬೆಲ್ಲ, ಬಿಸಿಬೇಳೆ ಬಾತ್ ಪುಡಿ, ಅರಿಶಿನ, ರವೆಯ 3 ಅಳತೆಯಷ್ಟು ನೀರು ಹಾಕಿ ಚೆನ್ನಾಗಿ ಕುದಿ ಬಂದ ಮೇಲೆ ಹುರಿದ ಬನ್ಸಿ ರವೆ ಹಾಕಿ ಕಲಸಿ. ಈಗ ವೆಜ್ ಖಾರ ಬಾತ್ ಸವಿಯಲು. ಇಷ್ಟೋ ತನಕ ಡೆಲಿವರಿ ಆಗಿಲ್ಲ ಅಂದರೆ ಅಕ್ಕಂಗೆ ಏನಾದರೂ ಪ್ರಾಬ್ಲಮ್ ಇರ್ಬೋದಾ? ಆ ಥರ ಏನಾದರೂ ಇದ್ದರೆ ಡಾಕ್ಟ್ರು ಬಂದು ಹೇಳ್ತಿರ್ಲಿಲ್ವ ರವಿ?